ಜಮಾತೆ ಇಸ್ಲಾಮಿಕ್ ಹಿಂದ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಮಹಾನ್ ಚಾರಿತ್ರ್ಯವಂತ ಎಂಬ ಧ್ಯೇಯವಾಕ್ಯದ ಅಡಿ ರಾಜ್ಯವ್ಯಾಪ್ತಿ ಅಭಿಯಾನವನ್ನು ಸೆಪ್ಟೆಂಬರ್ 13ರಿಂದ 22ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಜಾಕಿರ್ ಹುಸೇನ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯವ್ಯಾಪ್ತಿ ಅಭಿಯಾನದ ಅಂಗವಾಗಿ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಜಗತ್ತಿನ ಪ್ರಸಿದ್ಧ ದಾರ್ಶನಿಕರ ಅನಿಸಿಕೆಗಳು ಮತ್ತು ದೇಶದ ಹೆಸರಾಂತ ಬುದ್ಧಿಜೀವಿಗಳು ಬರೆದಿರುವ ಲೇಖನ ಸಂಕಲನದ ಪುಸ್ತಕಗಳನ್ನು ಹೊರತರಲಾಗುವುದು. ರಾಜ್ಯಾದ್ಯಂತ ಬೃಹತ್ ಸಮ್ಮೇಳನಗಳು, ವಿಚಾರಗೋಷ್ಠಿಗಳು, ಸಂವಾದ ಕಾರ್ಯಕ್ರಮಗಳು, ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು, ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಕ್ವಿಜ್ ಸ್ಪರ್ಧೆ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ, ದ್ವೇಷ, ಪೂರ್ವಾಗ್ರಹಗಳನ್ನು ಹೋಗಲಾಡಿಸಿ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯತೆಯನ್ನು ಬೆಳೆಸುವುದೇ ಈ ಅಭಿಯಾನದ ಉದ್ದೇಶ. ಪರಸ್ಪರರನ್ನು ಅರಿವ ಹೃದಯಗಳು ಬೆಳೆಸುವ ಈ ಮಹತ್ವ ಕಾರ್ಯದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ನಾಡಿನ ಜನತೆ ಸಹಕಾರವನ್ನ ಕೋರುತ್ತಿದೆ ಎಂದರು. ಮಿತ್ರ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಸ್ವಾಗತ ಕೋರ್ತೇನೆ. ಸೊ ಇಂದು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಒಂದು ರಾಜ್ಯ ಮಟ್ಟದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಧ್ಯೇಯದ ಅಡಿಯಲ್ಲಿ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಸೆಪ್ಟೆಂಬರ್ 13ರಿಂದ 22ರವರೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಪ್ರವಾದಿ ಮೊಹಮ್ಮದರ ಜಯಂತಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇದ್ದೇವೆ. ನಾವು ನೋಡ್ತೇವೆ, ಗಾಂಧಿ ಜಯಂತಿ ಆಚರಣೆ ಮಾಡ್ತೇವೆ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೇವೆ. ಗಾಂಧಿ ಜಯಂತಿಯಲ್ಲಿ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಿದೆ. ಅಂಬೇಡ್ಕರ್ ಅವರ ಕೊಡುಗೆ ನಮಗೆ ಗೊತ್ತಿದೆ. ಆದರೆ ಪ್ರವಾದಿ ಮೊಹಮ್ಮದರು ಮಾನವೀಯತೆಗಾಗಿ ಅಥವಾ ಮಾನವ ಕುಲಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಅರಿವಿಲ್ಲ. ಸೊ ಅದರ ಪರಿಣಾಮವಾಗಿ ನಾವು ಈ ಒಂದು ರಾಜ್ಯವ್ಯಾಪಿ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಸುಮಾರು 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಇದ್ದ ನಾಗರಿಕತೆ ಬಹಳ ಅತೀತವಾದದ್ದು. ಸೊ ಕೊಲೆ, ಸುಲಿಗೆ, ದರೋಡೆ ಎಲ್ಲೆಂದರೆ ನಡೀತಾ ಇತ್ತು. ಮನುಷ್ಯರನ್ನು ಪ್ರಾಣಿಗಳಂತೆ ಮಾರಾಟ ಮಾಡ್ತಾಯಿದ್ರು. ಬಡ್ಡಿ, ಶರಾಬು, ಜೂಜುಗಳು ಅನ್ನೋ ಒಂದು ಏನೂ ವ್ಯತ್ಯಾಸ ಇಲ್ಲದೆ ಈ ಕೆಡುಕುಗಳು ಒಂದು ಪರಾಕಾಷ್ಠೆಯಲ್ಲಿ ಇದ್ದವು. ಸೊ ಮಾನವೀಯತೆ ಅನ್ನೋದೇ ಅಲ್ಲಿ ಒಂದು ಶಬ್ದನೂ ಅಲ್ಲಿ ಇರಲಿಲ್ಲ. ಸೊ ಅಂತಹ ಒಂದು ವಾತಾವರಣದಲ್ಲಿ ಈ ಪ್ರವಾದಿ ಮೊಹಮ್ಮದರು ಅನಾಥರಾಗಿ ಬೆಳೆದು ಒಂದು ಸಮಾಜವನ್ನು ಕಟ್ಟಿದರು. ಕೇವಲ 23 ವರ್ಷದಲ್ಲಿ ಒಂದು ಸಮಾಜವನ್ನು ಕಟ್ಟಿದರು. ಆ ಸಮಾಜದಲ್ಲಿ ಎಂತಹ ಸಮಾಜಪ್ಪ ಅಂತ ಹೇಳಿದರೆ, ಮಹಿಳೆಯರಿಗೆ ಬದುಕುವ ಹಕ್ಕು, ವ್ಯಾಪಾರದ ಹಕ್ಕು ಮತ್ತು ಜೀವಿಸುವ ಹಕ್ಕನ್ನು ನೀಡಿದರು. ಕೊಲೆ ಸುಲಿಗೆಗಳು ಬಂದಾದವು. ಬಡ್ಡಿ, ಶರಾಬು, ಜೂಜುಗಳು ಇವು ಹರಾಮಾದವು, ನಿಷೇಧಿಸಲ್ಪಟ್ಟವು. ಎಂತಹ ಉತ್ತಮ ಸಮಾಜ ಕೇವಲ 23 ವರ್ಷದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇವತ್ತಿಗೂ ಸೌದಿ ಅರಬ್ನಲ್ಲಿ ನಮಾಜ್ ಸಲುವಾಗಿ, ಪ್ರಾರ್ಥನೆ ಸಲುವಾಗಿ ತನ್ನ ದುಕಾನನ್ನು ಖುಲ್ಲಾ ಬಿಟ್ಟು ಹೋಗ್ತಾನೆ. ಸೊ ಅಂತಹ ಶಾಂತಿ ಇರುವಂತಹ, ಸೌಹಾರ್ದ ಇರುವಂತಹ, ಪ್ರೀತಿ ಇರುವಂತಹ ಸಮಾಜ ಕೇವಲ 23 ವರ್ಷದಲ್ಲಿ ಅವರು ಕಟ್ಟಿ ತೋರಿಸಿದರು. ಅವರು ಕೇವಲ ಭಾಷಣದ ಮೂಲಕ ಅಥವಾ ಯಾವುದೇ ಒಂದು ಕೃತಿಯ ಮೂಲಕ ಏನೋ ಒಂದು ಹೇಳಿ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಲ್ಲ, ಬದಲಾಗಿ ಅದನ್ನು ಸಾಧಿಸಿ ತೋರಿಸಿ ಈ ಸಮಾಜವನ್ನು ಕಟ್ಟಿ ತೋರಿಸಿದರು. ಯಾವ ರೀತಿ ಈ ಒಂದು ನೈತಿಕ ಬೆಲೆಗಳ ಮೇಲೆ ಸಮಾಜವನ್ನು ಕಟ್ಟಬಹುದೋ ಅಂತಹ ಸಮಾಜ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ಮಾಡಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಇವತ್ತು ನಾವು ಅವರಿಗೆ ನೆನೆಸ್ತಾ ಇದ್ದೇವೆ. ಸೊ ಅಂತಹ ಸಮಾಜ ಈಗ ನಮ್ಮ ಭಾರತಕ್ಕೂ ಬೇಕಾಗಿದೆ. ಎಲ್ಲಿ ಅಂದ್ರಲ್ಲೇ ಇವತ್ತು ನಾವು ನೋಡ್ತಾ ಇದ್ದೇವೆ, ರೇಪ್ ಕೇಸ್ ಆಗ್ತಾಯಿದೆ, ಮತ್ತು ಲಿಂಚಿಂಗ್ ಆಗ್ತಾಯಿದೆ, ಕೊಲೆ ದರೋಡೆಗಳು ಸುಳ್ಳು ಎಲ್ಲಿ ಅಂದರೆ ನಡೀತಾ ಇದ್ದಾವೆ. ಸ್ಕ್ಯಾಮ್ಸ್ಗಳಂತೂ ಹೇಳತೀರದಂತೂ ಸ್ಕ್ಯಾಮ್ಸ್ಗಳಾಗ್ತಾ ಇದ್ದಾವೆ. ಇಷ್ಟೆಲ್ಲ ಈ ಕೆಟ್ಟ ವಾತಾವರಣದಲ್ಲಿ ಮನುಷ್ಯನಿಗೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಈ ಸಮಾಜವನ್ನು ರೂಪಿಸೋಣ ಅಂತ ಹೇಳಿ ನಾವು ಈ ಸಮಾಜ ಕಟ್ಟಲಿಕ್ಕೆ ಈ ಒಂದು ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.